ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗಿದೆ ಈ ವಿಡಿಯೋ ಅಂತ ಮರೀದೆ ಕಾಮೆಂಟ್, ಶೇರ್, ಲೈಕ್ ಮಾಡಿ. ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಇವತ್ತು ಫ್ರೈಡೇ ಅಲ್ವಾ? ಫ್ರೈಡೇ ಸಂಜೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಮಾಡೋಕ್ಕಾಗಿಲ್ಲ. ಸೊ ಬಾಗಿಲು ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಬಿಟ್ಟು ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ದೇವ್ರ ಹೂವು ಇರುತ್ತಲ್ಲ ಅದನ್ನೆಲ್ಲನೂ ನಾನು ಕ್ಲೀನಾಗಿ ತೊಳ್ಕೊಂಡು ಸ್ಟ್ರೈನ್ ಬಟ್ಲು ಬರುತ್ತಲ್ಲ ಅದರಲ್ಲಿ ಹಾಕಿಡ್ತೀನಿ. ಸೊ ವಾಟ್ರೆಲ್ಲ ಸ್ಟ್ರೈನ್ ಆಗುತ್ತೆ. ಆದಮೇಲೆ ಸ್ವಲ್ಪ ಡ್ರೈ ಕ್ಲಾತಲ್ಲಿ ಹಾಕಿದ್ರೆ ಎಕ್ಸೆಸ್ ವಾಟ್ರ್ ಇರುತ್ತಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಾವು ದೇವ್ರ ಮನೇಲಿ ಹೂವು ಇಟ್ಟರೆ ಒಂದು 2 ಡೇಸ್ ತನಕ ಫ್ರೆಶ್ ಇರುತ್ತೆ. 2 ಡೇಸ್ ತನಕ ಇಡಲ್ಲ. ಡೈಲಿ ಆಗಿ ಹೂಗಳೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ. ಬಟ್ ಫ್ರೆಶ್ ಆಗುತ್ತೆ. ಇದು ಬಂದ್ಬಿಟ್ಟು ಬೇಸಿಗೆ ಕಾಲ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೂಗಳು ಬಾಡೋಗುತ್ತೆ. ಸೊ ಹಾಗಾಗಿ ಈ ಟಿಪ್ನ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಫ್ರೆಶ್ ಆಗಿರುತ್ತೆ ಹೂಗಳು. ದೇವರು ಮನೇಲಿ ಇಟ್ರೇನು ಒಂಥರ ತುಂಬ ಫ್ರೆಶ್ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಆದಮೇಲೆ ದೇವ್ರ ಮನೇನ ವೆಟ್ ಕ್ಲಾತಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆದಮೇಲೆ ಬತ್ತಿಗಳೆಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಎಣ್ಣೆ ಎಲ್ಲ ಬತ್ತಿಗಳು ಹಾಕಿ ನಾನು ಈಗ ದೇವ್ರ ಮನೇಲಿ ದೀಪವನ್ನು ಹಚ್ತಾ ಇದ್ದೀನಿ. ನಾನು ಇದು ನಾರ್ಮಲ್ ಮ್ಯಾಚ್ ಬಾಕ್ಸ್ ಬರುತ್ತಲ್ಲ ಅದೇ ಸ್ಟಿಕ್ಕಿಂದ ಹಚ್ತೀನಿ. ಅಷ್ಟೊಂದು ಅಂದರೆ ಇದರಿಂದನೇ ಮಾಡಬೇಕು ಅದರಿಂದನೇ ಮಾಡಬೇಕಂತ ನನ್ನ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ದೇವ್ರ ಮನೇಲಿ ಪೂಜೆ ಮಾಡಬೇಕು, ನನ್ನ ಮನಸ್ಸು ನೆಮ್ಮದಿ ಆಗುತ್ತೆ. ಸೊ ಹಾಗಾಗಿ ನಾನು ಯಾವ ರೀತಿ ಪೂಜೆ ಮಾಡ್ತೀನೋ ಅದೇ ರೀತಿಯೇ ಪೂಜೆ ಮಾಡೋದು. ಸೊ ನೋಡಿ ಈ ರೀತಿ ನಾನು ಪೂಜೆ ಮಾಡ್ತೀನಿ. ಆದಮೇಲೆ ನೋಡಿ ಹೂಗಳೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ರೇನು ಸ್ವಲ್ಪ ಬಾಡೋದಂಗೆ ಆಗುತ್ತಲ್ವ? ಸೊ ವಾಟ್ರ್ ಹಾಕಿದ್ರೆ ತುಂಬ ಫ್ರೆಶ್ ಅನ್ನಿಸ್ತಾ ಇರುತ್ತೆ. ತುಂಬ ಫ್ರೆಶ್ ಆಗುತ್ತೆ ಹೂಗಳನ್ನು ನೀರು ಹಾಕಿದ್ರೆ. ಸೊ ಆದಮೇಲೆ ನಾನು ದೀಪವನ್ನು ಎಲ್ಲ ಬೆಳಗಿಸ್ಮೇಲೆ ಆದಮೇಲೆ ಹೊಸ್ಲು ಇರುತ್ತಲ್ಲ ದೇವ್ರ ಮನೆ ಹೊಸ್ಲು, ಮೇನ್ ಡೋರು ಹೊಸ್ಲು ಎಲ್ಲನೂ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಎಲ್ಲ ಅಲಂಕಾರ ಮಾಡ್ಕೊತೀನಿ. ಅದೇ ರೀತಿ ನಾನು ರಂಗೋಲಿ ಹಾಕಿರ್ತೀನಲ್ಲ, ರಂಗೋಲಿ ಮಧ್ಯದಲ್ಲಿನೂ ಒಂದು ಹೂವು ಇಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೇ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನೋಡಿ ಹೊಸ್ಲಿಗೆಲ್ಲನೂ ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಎಲ್ಲ ನಾನು ಹೊಸ್ಲಿಗೆ ರಂಗೋಲಿ ಬಿಡಿಸಲ್ಲ. ಯಾಕಂದರೆ ಫುಲ್ಲು ಗಾಳಿ ಬಂದಾಗ ಮನೆಯಲ್ಲೇ ಬಂದುಬಿಡುತ್ತೆ. ಇನ್ನು ಮಗು ಇರುತ್ತಲ್ಲ ಆ ಕಡೆ ಈ ಕಡೆ ಓಡಾಡಿಕೊಂಡು ಅವನು ಜಾಸ್ತಿ ಮನೆಯಲ್ಲೆಲ್ಲ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಒಂಥರ ಕಚ್ಚಿ ಪಿಚ್ಚಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಹಾಕಲ್ಲ. ಆದಮೇಲೆ ಎಲ್ಲನೂ ಇವತ್ತು ಫ್ರೈಡೇ ಅಂತ ಧೂಪ್ ಸ್ಟಿಕ್ಕನ್ನು ಬೆಳಗಿಸ್ತಾ ಇದ್ದೀನಿ. ಒಂಥರ ಇದು ಧೂಪ್ ಸ್ಟಿಕ್ಕು ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತಾರೆ. ಸೊ ಮನೇಲಿ ತಂದು ಇಟ್ಬಿಟ್ಟಿದ್ದೀನಿ. ಸೊ ಅದನ್ನು ಖಾಲಿ ಆಗೋ ತನಕ ಆದರೂ ಬೆಳಗಿಸ್ಬೇಕಂತ ಬೆಳಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.